ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಶಾವಿಗೆ ಮತ್ತು ರಾಗಿ ಶಾವಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು ಪಾಯಸ ತುಂಬ ಚೆನ್ನಾಗಿರುತ್ತೆ. ಪಕ್ಕ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇರೋದು. ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ? ವರ್ಷಕ್ಕೆ ಒಂದು ಸತಿ 2 ಸತಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಕನಿಷ್ಠ ವರ್ಷಕ್ಕೆ 2 ಸತಿ ಆದರೂ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ನೋಡಿ, ಇದಕ್ಕೆ ಒಂದು ಪಾನಕ, ಅಕ್ಕಿ ಶಾವಿಗೆ ಮತ್ತು ರಾಗಿ ಶಾವಿಗೆ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಪಾತ್ರೆಗೆ ಆ ಕಪ್ಪಲ್ಲಿ 1.5 ಕಪ್ಪಿನಷ್ಟು ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ. ಇದು ಪಾನಕಕ್ಕೆ ಮಾಡ್ಕೊತಾ ಇರೋದು ನಾನು. ಬೆಲ್ಲವನ್ನು ಹಾಕ್ಕೊಂಡು ನಮಗೆ ಪಾನಕಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಬೆಲ್ಲ ಕರಗಿಸ್ಕೋಬೇಕಾಗುತ್ತೆ. ಕೆಳಗಡೆ ಮಣ್ಣೆಲ್ಲ ಇರುತ್ತೆ, ಆದ್ದರಿಂದ ಬೆಲ್ಲದಲ್ಲಿ ಮಣ್ಣು ಏನಾದರೂ ಇದ್ರೇನೂ ಸಹ ಸೋಸ್ಕೋಬೇಕಾಗುತ್ತೆ. ಅದರಿಂದ ಬೆಲ್ಲಗೆ ನೀರು ಹಾಕಿಬಿಟ್ಟು ಇಡ್ತಾಯಿದ್ದೀನಿ. ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಮುದ್ದೆಗೆ, ಅಕ್ಕಿ ಮುದ್ದೆಗೆ ಆ ಚೆಂಬಲ್ಲಿ 3 ಚೆಂಬಿನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು, ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಅಕ್ಕಿ ಹಿಟ್ಟನ್ನು ಒಂದು ಸ್ವಲ್ಪ 1-2 ಚಮಚದಷ್ಟು ಎತ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ಅಷ್ಟೇ ಕಾಯಕ್ಕೆ ಇಡ್ತಾ ಇದ್ದೀನಿ. ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಒಂದು ಜಾರ್ಗೆ 2 ಟೀ ಚಮಚದಷ್ಟು ಗಸಗಸೆಯನ್ನು ಹಾಕ್ಕೊತಾ ಇದ್ದೀನಿ. 5-6 ಏಲಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಅರ್ಧ ಕಾಯಿಯಷ್ಟು ಕೊಬ್ಬರಿಯನ್ನು ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಹಾಕ್ಕೊತಾ ಇದ್ದೀನಿ. ಈಗ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಕಡಲೆಪಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ನೋಡಿ, ರುಬ್ಕೊಂಡು ಬಂದಿರ್ತೀನಿ. ಈಗ ಅದಕ್ಕೆ ಬೆಲ್ಲವನ್ನು ಕರಗಿಸ್ಕೊಂಡಿದ್ದೀನಿ ನೋಡಿ ನೀಟಾಗಿ. ಅದನ್ನ ಎತ್ಬಿಟ್ಟು ಸೋಸ್ಕೊತಾ ಇದ್ದೀನಿ. ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಕೆಳಗಡೆ ಮಣ್ಣೆಲ್ಲ ಇರುತ್ತೆ, ಆದ್ದರಿಂದ ಸೋಸ್ಕೊಂಡು ರುಬ್ಕೊಂಡಂತಹ ಕೊಬ್ಬರಿ ಮತ್ತು ಕಡಲೆಪಪ್ಪು ರುಬ್ಕೊಂಡಂಥದ್ದನ್ನ ಅದರಲ್ಲಿ ಹಾಕ್ಕೋಬೇಕಾಗುತ್ತೆ. ಜಾರನ್ನು ಅಷ್ಟೇ ತೊಳೆದ್ಬಿಟ್ಟು ಆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಮಂದ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ಮಂದ ಅನಿಸಿದೆ, ಅದರಿಂದ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಜಾಸ್ತಿ ಮಂದ ಇದ್ದರೆ ಚೆನ್ನಾಗಿರೋದಿಲ್ಲ. ಪಾನಕ ತೆಳ್ಳಕ್ಕೆ ಇದ್ರೇ ಚೆನ್ನಾಗಿರುತ್ತೆ. ಅದು ಇನ್ನೂ ಕಾಯೋಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಮಂದ ಬರುತ್ತೆ. ಅದರಿಂದ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಸೇರಿಸ್ಬಿಟ್ಟು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಕಾಯ್ತಾ ಇರುತ್ತೆ, ಅದು ಕಾಯಬೇಕಾಗುತ್ತೆ. ನೋಡಿ, ಮುದ್ದೆಗೆ ಇಕ್ಕಿರೋ ನೀರೆಲ್ಲ ಕಾದಿದೆ. ಈಗ ಇದಕ್ಕೆ ಆ ಬಟ್ಲಲ್ಲಿ 2.5 ಕಪ್ಪಿನಷ್ಟು ಬಟ್ಲಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಸುಮ್ಮನೆ ಹಂಗೆ ಕಡ್ಡಿಯಲ್ಲಿ 1-2 ಸತಿ ಚುಚ್ಚಿಬಿಟ್ಟು ಆ ರೀತಿ ಇಟ್ಬಿಟ್ರೆ ಸಾಕು. ಗಂಟಲು ಕಟ್ಟಲ್ಲ, ಇಲ್ಲಾಂದರೆ ಹಾಗೆ ಇಟ್ಟರೆ ಗಂಟುಗಳು ಕಟ್ಟಿಬಿಡುತ್ತೆ. ಹಾಗೆ ಇಟ್ಬಿಟ್ಟು ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಒಂದು 10-15 ನಿಮಿಷ. ನೋಡಿ, ಮುದ್ದೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಅಷ್ಟು ಗಟ್ಟಿಯಾಗೂ ಮಾಡ್ಕೊತಾ ಇಲ್ಲ ಮುದ್ದೆ, ಜಾಸ್ತಿ ಮೆತ್ತಗೇನೂ ಮಾಡ್ಕೊತಾ ಇಲ್ಲ, ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ ನಾನು. ಈಗ ನೋಡಿ, ಅದನ್ನು ಚೆನ್ನಾಗಿ ಬೆಂದಿದೆ. ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಕೆಳಗಡೆ ಇಡಿಸ್ಕೊಂಬಿಟ್ಟು ಕಡ್ಡಿಯಲ್ಲಿ ಚೆನ್ನಾಗಿ ಮುದ್ದೆನ ತೊಳೆಸ್ಕೋಬೇಕು, ಗಂಟುಗಳಿಲ್ದ ಹಾಗೆ. ನೋಡಿ, ಆ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಚೆನ್ನಾಗಿ ತೊಳೆಸ್ಕೋಬೇಕಾಗುತ್ತೆ ಮುದ್ದೆ. ಆಗ ಗಂಟುಗಳೇನು ಇರೋದಿಲ್ಲ. ನೋಡಿ, ಆ ರೀತಿ ಎಲ್ಲ ತೊಳೆಸ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಕೈ ತವ ಮಾಡಿಕೊಂಡು ಆ ರೀತಿ ಮುಟ್ಟಿ ನೋಡ್ತಾ ಇದ್ದೀನಿ. ನೋಡಿ, ಕೈಗೆ ಒಂಚೂರೂ ಅಂಟ್ತಾ ಇಲ್ಲ. ಹಿಟ್ಟನ್ನು ಅಷ್ಟೇ ಸ್ವಲ್ಪ ಕೈಗೆ ಎತ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಕೈಗೇ ಅಂಟ್ತಾ ಇಲ್ಲ, ತುಂಬ ಚೆನ್ನಾಗಿ ಬೆಂದಿದೆ. ಈಗ ತೊಳೆಸ್ಕೊಂಡ್ಮೇಲೆ ಒಂದು ಸತಿ ಒಲೆ ಮೇಲೆ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು. ನೋಡಿ, 5 ನಿಮಿಷ ಬಿಟ್ಟಿದ್ದೀನಿ. ಮತ್ತೆ ಎತ್ಕೊಂಡು ಒಂದು ಸ್ವಲ್ಪನೇ ಮುದ್ದೆಯನ್ನು ಬಂಡೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಮುದ್ದೆಯನ್ನು. ಅಕ್ಕಿ ಮುದ್ದೆ ನೋಡಿ, ಆ ರೀತಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಮುದ್ದೆ ಅಷ್ಟು ಗಟ್ಟಿಯಾಗೂ ಇಲ್ಲ, ಅಷ್ಟು ಮೆತ್ತಗೇನೂ ಇಲ್ಲ, ಮೀಡಿಯಮ್ ಆಗಿದೆ, ಸಾಫ್ಟಾಗಿದೆ. ನೋಡಿ, ಆ ರೀತಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಮುದ್ದೆಯನ್ನು. ಎಲ್ಲ ಒಂದೇ ಸತಿ ಹಾಕ್ಕೊಂಡ್ಬಿಟ್ರೆ ಮುದ್ದೆ ಹಾರೋಗ್ಬಿಡುತ್ತೆ. ಅದರಿಂದ ಸ್ವಲ್ಪನೇ ಹಾಕ್ಕೊಂಡು ಆ ರೀತಿ ಚೆನ್ನಾಗಿ ನಾದ್ಕೊಂಡು ಶಾವಿಗೆ ಒತ್ತೋದ್ರಲ್ಲೇ ಹಾಕ್ಕೊಂಡು ಒತ್ಕೋಬೇಕಾಗುತ್ತೆ. ನಿಮ್ಗೆ ತುಪ್ಪ ಬೇಕಾದರೂ ಹಾಕ್ಕೋಬೋದು. ನಾನು ನೀರಲ್ಲೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬೇಕಾದರೆ ತುಪ್ಪ ಇದ್ದರೆ ತುಪ್ಪದಲ್ಲಿ ಸಹ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ನಾನು ನೀರನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ಅದರಲ್ಲಿ ಎಷ್ಟು ಗಾತ್ರ ಇಡಿಸುತ್ತೋ ಅಷ್ಟು ಗಾತ್ರನ ಹಿಟ್ಟನ್ನು ತೊಳೆಸ್ಕೊಂಬಿಟ್ಟು ಅದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಹಾಕ್ಕೊಂಡು ನಿಧಾನವಾಗಿ ತಿರ್ಸ್ಕೊಂಡ್ರೆ ಸಾಕು, ನೀಟಾಗಿ ಬರುತ್ತೆ. ಇದೇನು ಅಷ್ಟು ಕಷ್ಟ ಆಗಲ್ಲ, ಆರಾಮಾಗಿ ಮಾಡ್ಕೋಬೋದು, ನೀಟಾಗಿ ಮಾಡ್ಕೋಬೋದು.
ನೋಡಿ ರೆಡಿ ಆಗಿದೆ ಅಕ್ಕಿ ಶಾವಿಗೆ. ಇದೇ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಅಕ್ಕಿ ಶಾವಿಗೆಗಿಂತ ರಾಗಿ ಶಾವಿಗೆ ತಿಂದರೆ ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ. ನಾನು ಅಕ್ಕಿ ಶಾವಿಗೆ ಮತ್ತು ರಾಗಿ ಶಾವಿಗೆ ಎರಡೂ ಮಾಡ್ತಾಯಿದ್ದೀನಿ. ನೋಡಿ ಒತ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಅಷ್ಟೇ ಅದೇ ರೀತಿಯೇ ಒತ್ಕೊತೀನಿ ನಾನು. 15ರಿಂದ 20 ಆಗಿದೆ ಆ ರೀತಿ ಶಾವಿಗೆ. ನಾನು ಎಲ್ಲನೂ ಅಷ್ಟೇ ಅದೇ ರೀತಿ ಹೊತ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಪಾನಕನೂ ಅಷ್ಟೇ ಕಾದಿದೆ ಚೆನ್ನಾಗಿ. ನೋಡಿ ಕಾಯ್ತಾ ಇದೆ. ಒಂದು 4-5 ಕುದಿ ಬಂದರೆ ಸಾಕಾಗುತ್ತೆ, ಕಾದಿರುತ್ತೆ. ಈಗ ನೋಡಿ ಅದಕ್ಕೆ ಒಂದು 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ರೆಡಿಯಾಗುತ್ತೆ. ನೋಡಿ ಪಾನಕ ಅನ್ನೋದು ರೆಡಿಯಾಗಿದೆ. ಅಕ್ಕಿ ಶಾವಿಗೆನೂ ಅಷ್ಟೇ ರೆಡಿ ಆಗಿದೆ ನೋಡಿ. ಮಾಡ್ಕೊಂಡೆಲ್ಲ ಸೈಡ್ಗೆ ಇಟ್ಕೊಂಡಿರ್ತೀನಿ. ಅಕ್ಕಿ ಶಾವಿಗೆ ಮತ್ತು ಪಾನಕ ರೆಡಿಯಾಗಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ಮಾಡಿ ನೀಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈಗ ರಾಗಿ ಶಾವಿಗೆ ಮಾಡ್ಕೋಬೇಕಾಗುತ್ತೆ. ರಾಗಿ ಶಾವಿಗೆಗೆ ಒಂದು ಪಾತ್ರೆಗೆ ನಾನು ಮುದ್ದೆ ಮಾಡೋ ಪಾತ್ರೆ ತೊಗೊಂಡಿದ್ದೀನಿ, ಅದರಿಂದ ತಳ ಕಪ್ಪಾಗಿದೆ. ಈಗ ನೋಡಿ ಇದಕ್ಕೆ ಒಂದು 2 ಚಮಚನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ರಾಗಿ ಶಾವಿಗೆಗೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಚಮಚದಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ, ಉಕ್ಕು ಬರೋವರೆಗೂ ಕಾಯಿಸ್ಕೋಬೇಕು. ನೋಡಿ ಉಕ್ಕು ಬಂದಿದೆ ಆ ರೀತಿ. ಈಗ ಇದಕ್ಕೇನೋ ಅಷ್ಟೇ ಆ ಬಟ್ಲಲ್ಲಿ 1.5 ಬಟ್ಲಿನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಅಷ್ಟೇ ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು, ಸುಮ್ಮನೆ ಹಾಗೆ ಮಿಕ್ಸ್ ಮಾಡಿ 1 ಸತಿ 2 ಸತಿ ಕಡ್ಡಿಯಾಗಿ ಚುಚ್ಚಿಬಿಟ್ಟು ಬಿಟ್ಬಿಡಬೇಕು, ಇಲ್ಲಾಂದರೆ ಗಂಟೆಗಳು ಕಟ್ಟಿಬಿಡುತ್ತೆ. ನೋಡಿ ಆ ರೀತಿ ಹಾಕಿಬಿಟ್ಟು ಗಂಟೆಗಳು ಕಟ್ಟಿಬಿಡುತ್ತೆ. ಒಂದು ಸತಿ ಕಡ್ಡಿಯಲ್ಲಿ ಚುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಬೇಕು, ಚೆನ್ನಾಗಿ ಬೇಯುತ್ತೆ. ಆಮೇಲೆ ಮುದ್ದೆ ತೊಳಸ್ಕೋಬೇಕು. ಜಾಸ್ತಿ ಮಿಕ್ಸ್ ಮಾಡಿಬಿಟ್ರೆ ಗಂಟೆಗಳು ಕಟ್ಟಿಬಿಡುತ್ತೆ. ಅದನ್ನು ನಾನು ಮಿಕ್ಸ್ ಮಾಡ್ತಾಯಿಲ್ಲ, ಹಾಗೆ ಇಡ್ತಾಯಿದ್ದೀನಿ. ನೋಡಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಹಿಟ್ಟು ಘಮ ಬರೋವರೆಗೂ ಬೇಯಿಸ್ಕೋಬೇಕು. ನೋಡಿ ಈಗೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಕೆಳಗಡೆ ಕಿಡಿಸ್ಕೊಂಡು ಮುದ್ದೆ ಎಲ್ಲ ಚೆನ್ನಾಗಿ ಅಕ್ಕಿ ಮುದ್ದೆ ತೊಳಸ್ದಲ್ಲ ಹಾಗೆ ಎಲ್ಲ ತೊಳಸ್ಕೊಂಬರ್ತೀನಿ. ಮುದ್ದೆನ ಚೆನ್ನಾಗಿ ತೊಳಸ್ಕೊಂಬಂದಿದ್ದೀನಿ ನೋಡಿ. ಕಡ್ಡಿಯಲ್ಲಿ ಚೆನ್ನಾಗಿ ಗಂಟುಗಳು ಇಲ್ದಾಗ ಚೆನ್ನಾಗಿ ತೊಳಸ್ಕೋಬೇಕಾಗುತ್ತೆ ಮುದ್ದೆಯನ್ನು ಕಡ್ಡಿಯಲ್ಲಿ. ಇದನ್ನು ಅಷ್ಟೇ ಕೆಳಗಡೆ ಕಿಡಿಸ್ಕೊಂಡು ಸ್ವಲ್ಪನೇ ಬಂಡೆ ಮೇಲೆ ಮುದ್ದೆ ಹಾಕ್ಕೊಂಡು ಕ್ಲೀನಾಗೆಲ್ಲ ನಾದ್ಕೋಬೇಕಾಗುತ್ತೆ. ಎಲ್ಲ ಒಂದೇ ಸತಿ ಹಾಕಿದ್ರೆ ಹಾರೋಗಿಬಿಡುತ್ತೆ, ಆಗ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಸ್ವಲ್ಪ ಹಾಕ್ಕೊಂಡು ಪ್ಲೇಟ್ ಮುಚ್ಚಳ ಮುಚ್ಕೊಂಡು ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ನಾದ್ಕೊಂಡು ಮಾಡ್ಕೋಬೇಕಾಗುತ್ತೆ. ಒಬ್ಬರೇ ಮಾಡೋದಕ್ಕಿಂತ ಜೊತೆಗೆ ಇನ್ನೊಬ್ರು ಇದ್ದರೆ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ, ಬೇಗನೂ ಮಾಡ್ಕೋಬೋದು. ಶಾವಿಗೆ ಹೊತ್ತುವಾಗ ಒಬ್ಬೊಬ್ರು ಮಾಡೋಕ್ಕಾಗಲ್ಲ ಶಾವಿಗೆ ಹೊತ್ತೋಕ್ಕೆ. ಈಗ ನೋಡಿ ಇದನ್ನು ಅಷ್ಟೇ ಅದೇ ರೀತಿಯೇ ಹೊತ್ಕೊತಾ ಇದ್ದೀನಿ. ನಾನು ಮೊದಲು ಅಕ್ಕಿದು ಹೊತ್ಕೊಂಡಿದ್ದೆ, ಈಗ ರಾಗಿ ಇದನ್ನು ಹಾಕ್ಕೊಂಡು ಹೊತ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಬಂದಿದೆ. ಎಲ್ಲನೂ ಅಷ್ಟೇ ಅದೇ ರೀತಿಯೇ ಹಾಕ್ಕೊಂಡು ಹೊತ್ಕೊತೀನಿ ನಾನು. ನೀಟಾಗಿ ಬಂದಿದೆ ನೋಡಿ. ಹಿಟ್ಟು ಚೆನ್ನಾಗಿ ತೊಳಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಿಟ್ಟು ಚೆನ್ನಾಗಿ ತೊಳಸ್ಕೊಳ್ಳಿ ನಾನು ಸರಿಯಾಗಿ ಬರೋದಿಲ್ಲ. ಹಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು, ಬೇಯಿಸ್ಕೊಂಡಾಗೇ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಮುದ್ದೆನೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಘಮ ಬರೋವರೆಗೂ. ರಾಗಿ ಹಿಟ್ಟು ಅಷ್ಟೇ ಘಮ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು, ಆಗ ಚೆನ್ನಾಗಿ ಬರುತ್ತೆ ನೋಡಿ. ರಾಗಿದೂ ರೆಡಿಯಾಗಿದೆ. ಲಾಸ್ಟಲ್ಲಿ ಅನ್ನ ಸ್ವಲ್ಪ ಹಾಕಿಬಿಟ್ಟು ಹೊತ್ಕೊತಾ ಇದ್ದೀನಿ. ಅದಕ್ಕೇ ಎಲ್ಲ ಹೊತ್ಕೊಂಡಿದ್ದಾದಮೇಲೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಹೊತ್ಕೋಬೇಕು. ಎಲ್ಲ ಆದಮೇಲೆ ಈಗ ನೋಡಿ ಅಕ್ಕಿ ಶಾವಿಗೆ ಮತ್ತು ರಾಗಿ ಶಾವಿಗೆ ಎರಡೂ ರೆಡಿಯಾಗಿದೆ. ಅದ್ರ ಜೊತೆಗೆ ಪಾನಕನೂ ಸಹ ರೆಡಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಪಕ್ಕ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇರೋದು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.